ಏನಾಗಬೇಕಂದ್ರೆ ಸ್ವಲ್ಪ ಜೇನು ನೊಣದ ಬುದ್ಧಿ ಕಲಿಬೇಕಂದ್ರೆ ಹೂವಿನ ಮೇಲೆ ಕೂತ್ಕೋ ಬುದ್ಧಿ ಸ್ವಲ್ಪ ಕಲಿಬೇಕು. ಯಾಕೋ ಇತ್ತೀಚೆಗೆಲ್ಲ ನೊಣ ಆಯ್ತವ್ರೆ, ತಿಪ್ಪೆ ಮೇಲೆ ಕೂತ್ಕೋ ಜಾಸ್ತಿ ಆಯ್ತದೆಲ್ಲ. ಒಳ್ಳೇದು ಕೇಳಲ್ಲ. ನೆನ್ನೆ ಬೆಳಗ್ಗೆ 2 ಪೋಸ್ಟ್ ನೋಡಿದೆ ನಾನು. ಯಾರೊಬ್ಬ ಹಾಕಿದ್ದ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಕೆಲಸಕ್ಕೆ ಕರೆದವ್ರೆ, ಯಾರಾದರೂ ವಿದ್ಯಾರ್ಥಿಯರು ಹುಡುಗರು ನಿಮ್ಮ ಜಿಲ್ಲೆಯಲ್ಲಿ ಅರ್ಜಿ ಹಾಕಿ ಅಂತ ಒಂದು ಪೋಸ್ಟ್ ಹಾಕಿದ್ದ. ಅವನು ಹಾಕಿ 3 ದಿನ ಆಗದೆ 5 ಜನ ಶೇರ್ ಮಾಡೋರು ಅದನ್ನ. ಇನ್ನೊಬ್ಬ ಒಂದು ಪೋಸ್ಟ್ ಹಾಕಿದ್ದ, ಗಿಲ್ಲಿ ಗೆದ್ದುಬಿಟ್ಟು 30 ಲಕ್ಷಕ್ಕೆ 20 ಎಕರೆ ತೋಟ ತಗೊಂಡವನೇ ಅಂತ. 1,000 ಜನ ಪೋಸ್ಟ್ ಮಾಡಿಬಿಟ್ಟವ್ರೆ. ಅಲ್ಲ, 30 ಲಕ್ಷಕ್ಕೆ 20 ಎಕರೆ ತೆಂಗಿನ ತೋಟ ಬಂದಿದೆ ಅಂತಾರೆ, ಯೋಚನೆ ಮಾಡಬೇಕೋ ಬೇಡವೋ? ಎಷ್ಟು ಮಟ್ಟದ ಜನ. ಅಲ್ಲೂ ಕೆಲವರು ಒಳ್ಳೆ ದುಡ್ಡು ಮಾಡಾಕ್ಬಿಟ್ಟ. ಅವನು ಯಾರು ಹಾಕವನೇ, ನನಗೊಂದು 100 ಎಕರೆ ಕೊಡಿಸ್ಲ ಅವನೇ. ಅವನ್ ನೀನು ನನ್ನ ಮಗನೇ 30 ಲಕ್ಷಕ್ಕೆ 20 ಎಕರೆ ತೆಂಗಿನ ತೋಟ ಯಾರು ಕೊಟ್ಟರು? ಪಾಪ ಅವನ ಪಾಡಿಗೆ ಆ ಹುಡುಗ ಏನೋ ಅವನ ಕಷ್ಟ ಅವನಿಗೆ, ನಿಮ್ಗೇನ್ರು ಬಂದಿರೋದು. ಇನ್ನೊಬ್ಬ ಬೇರೆ, ನಾನು ಹಚ್ಚಿ ಹಾಕ್ಸ್ಕೊಂಡಿವ್ನಿ, ನಮ್ಮ ಮನೆಗೆ ಬರಲಿಲ್ಲ ಅಂತ. ಹಾಕ್ಸ್ಕೊ ಅಂತ ಹೇಳಿದ್ ನಾನು ಫೋನ್ ಮಾಡಿ ಅವನ್ನ. ಎಲ್ಲೋ ಬಂದು ಹುಡುಗಿಟ್ಟು ಕೊಟ್ಟಾನೇನೋ ಅಂತ ಹಾಕ್ಸ್ಕೊಬಿಟ್ಟವ್ನು ಇವನು. ಎಲ್ಲದು ಹೆಂಗೋ ಹೆಸರು ಮಾಡ್ತಾವನೆ, ನಾನು ಹಚ್ಚಿ ಹಾಕ್ಸ್ಕೊಬಿಟ್ರು 1 ಲಕ್ಷ ಬಂದು ಕೊಡ್ತಾನೆ ಅಂತ ತಿಳ್ಕೊಬಿಟ್ಟವನು. ಬಡ್ರ ಹುಡುಗ ಹೆಂಗೋ ಗೆದ್ದವನೆ. ಅವ್ನು ದುಡ್ಡು ಹಂಚ್ಬೇಕು, ಎಲ್ಲರೂ ನಾಳೆ ಪತ್ರಕ್ಕೆ ಹಾಕ್ತಾನೆ ನಿಂತ್ಬಿಡ್ತಾರೆ 500 ಜನ. ಆಮೇಲೆ ಮನೆ ಮಾರ್ಬಿಟ್ಟು ಕೊಡ್ಬೇಕಾಯ್ತು ದುಡ್ಡ. ಅಭಿಮಾನ ಅಂದ್ರೇನು? ಅಭಿಮಾನ ಅಂದರೆ ನಾನು ಪ್ರೀತಿಸುವಂಥವ್ರು ಎಲ್ಲೋ ಚೆನ್ನಾಗಿರ್ಲಿ ಅಂತ ಬಯಸೋದು. ಇವ್ರ ದುರಭಿಮಾನ ಏನು? ನಾನು ಹಂಗೆ ಅಂದೀವ್ನಲ್ಲಿ ಬಾ ನಂಬಿಟ್ಟಿಗೆ ನೀನು ಅಂತ, ಬಾ ನಂಗೆ ಕಾಸು ಕೊಡು ಅಂತ. ಇದು ದುರಭಿಮಾನ ಅಂತ. ಯೋಚಿಸ್ಬೇಕು ಬಂಧುಗಳೇ. ಕೆಟ್ಟದ್ದನ್ನು ಹರಡೋ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಒಳ್ಳೇದೊಂದು ಪೋಸ್ಟ್ ಹಾಕಿದ್ರೆ ಅದನ್ನು ಶೇರ್ ಮಾಡುವ, ಅದಕ್ಕೆ ಕಾಮೆಂಟ್ ಮಾಡುವ, ಅದು ಒಳ್ಳೇದ ಹಿಂಗೆಲ್ಲ ಇಲ್ಲ. ಸುಳ್ಳು ಈಗ ಬೇರೆ ಅದು ಹೊಸ ತಂತ್ರಜ್ಞಾನ ಒಂದು ಬಂದ್ಬಿಟ್ಟದೆ. ಎಲ್ಲ ಸುಳ್ಳೆಲ್ಲ ವಿಡಿಯೋಗಳು ಮಾಡಾಕ್ಬಿಡ್ತಾರೆ. ಪರಾಮರ್ಶೆ ಮಾಡಬೇಕು. ಒಂದು ಸತ್ಯ ಏನು ಗೊತ್ತಾ? ಕೆಟ್ಟದ್ದನ್ನು ಹೇಳೋದೊಂದು ಕರ್ಮ ಆದರೆ ಆ ಕೆಟ್ಟದ್ದನ್ನು ಹಂಚೋದು ಇನ್ನೂ ದೊಡ್ಡ ಕರ್ಮ. ಈಗ ಮೊಬೈಲ್ ಮೂಲಕ ಹಂಚಿಬಿಟ್ರೆ ದೊಡ್ಡ ಸಾಮಾಜಿಕ ಅಪಾಯ. ಅದು ಆಲೋಚನೆ ಮಾಡ್ತಾ ಇಲ್ಲ ನಾವು. ಆಲೋಚಿಸುವ, ವಿವೇಚಿಸುವ. ಒಬ್ಬ ವ್ಯಕ್ತಿಯನ್ನು ದೂರದಿಂದ ನೋಡಿ ಅಭಿಮಾನ ಪಡುವ. ಆ ಹುಡುಗ ಚೆನ್ನಾಗಿರಲಿ, ಇನ್ನೂ ಬೆಳವಣಿಗೆ ಆಗಲಿ, ಇನ್ನೂ ಅವನ ಕೀರ್ತಿ ಮುಗಿಲೆತ್ರಕ್ಕೆ ಬರಲಿ, ಅವನು ನೋಡಿ ಸಂತೋಷಪಡು. ಕಲೆಗೆ ಯಾವುದ್ರಿ ಜಾತಿ ಕುಲ? ದುರ್ಯೋಧನ ಎಷ್ಟು ಚೆನ್ನಾಗಿ ಮಾಡ್ದ ಗೊತ್ತಾ ಅಂತಾರೆ. ಅವನು ಯಾವ ಜಾತಿ ಅನ್ನೋ ತುಡ್ಕೋಕಾತದ. ಕೃಷ್ಣ ಹೆಂಗೆ ಮಾಡ್ದ ಮಳವಳ್ಳಿಲಿ ಅಂತಾರೆ. ಆ ಕೃಷ್ಣ ಯಾವ ಜಾತಿ ಅನ್ನೋ ತುಡ್ಕೋಕಾತದ. ಮೊದಲು ಇದೊಂದು ಮುಸುಕಿಂದ ಹೊರಗೆ ಬರೋದು ಮೊದಲು ಕಲಿಬೇಕು ನಾವು. ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ ಬಂಧುಗಳೇ, ಭಾಳ ಕಷ್ಟ ಆಗುತ್ತೆ. ನಮ್ಮವ್ರು ಏನು ಮಾಡಿದ್ರು ಸರಿ ಅನ್ನೋದು, ಇನ್ನೊಬ್ಬ ಏನು ಮಾಡಿದ್ರು ತಪ್ಪು ಅನ್ನೋದು, ಇನ್ನೊಬ್ಬ ಮಾಡಿದ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಮ್ಮವ್ನು ಏನೇ ಮಾಡಿದ್ರು ಪರವಾಗಿಲ್ಲ ಅನ್ನೋದು, ಇದೊಂದು ಕೆಡ್ತನ ಬಿಟ್ಬಿಟ್ಟು ಯಾರಾದರೆ ಅಂದ್ರಿ ತಮ್ಮನ್ನೇ ಅಣ್ಣ ಕತ್ಕೂದು ಹಾಕದ್ನಪ್ಪ. ಏನು ಬೇರೆ ಜಾತಿನ ಬಂದಿದ್ದ ಒಂದು ಕೂಡ ತಮ್ಮನೇ ಅಲ್ವ ಅವನು? ಏನು ಮಾಡೋದು ನೋಡಿ. ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ನೋಡಿದೆ. ತೆಲಂಗಾಣ ಜಿಲ್ಲೆ ನಿಜಾಮುದ್ದೀನ್ ಜಿಲ್ಲೆನಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ನಿಜಾಮುದ್ದೀನ್ ಅಂತ, ಅಲ್ಲಿ 3 ಜನ ಮಕ್ಕಳಂತ ಅವನಿಗೆ. ಅಲ್ಲೊಂದು ಕಾನೂನು ಮಾಡಿದಾರಂತೆ, ಗ್ರಾಮ ಪಂಚಾಯತಿ ನಿಂತ್ಕೋರಿಗೆ 2 ಮಕ್ಳಿರ್ಬೇಕು ಅಂತ. ಅವನು ಎಂಥ ಪಾಪಿ ಅಂದರೆ 6 ವರ್ಷ ಹೆಣ್ಮಗ ತಗೋ ಕಾವಲಿಗೆ ತಳ್ಳಿಬಿಟ್ಟವನೆ. ಎಲೆಕ್ಷನ್ ಎಷ್ಟು ರಾಜಕೀಯದ ಹುಚ್ಚುವನ್ನು ಕೂದಿದ್ರು ಪುಣ್ಯಾತ್ಮರಿಗೆ. ರಾಜಕಾರಣ ಅಂದರೆ ಸಮಾಜ ಸೇವೆ ಮಾಡೋಕೆ ಅಂತ ತಿಳ್ಕೊಂಡಿಲ್ಲ ಅವರು. ಸಮಾಜ ಸೇವಕ್ಕೆ ಅಂದ್ಕೊಂಡಿಲ್ಲ ಅವರು. ಅದೊಂದು ಮತ್ತು ಬಂದಂಗೆ ಅಂತ ತಿಳ್ಕೊಂಬಿಟ್ಟು ಎತ್ತು ಮಗಳನ್ನು ಕೊಂದ್ಬಿಟ್ಟು ಬಂದವನು ಪಾಪಿ. ಈಗ ಒಳ್ಳೆ ಜೈಲನ್ನ ಸೇರ್ಕೊಂಡು ಅವ್ನು ಬಿಗಿಯಾಗಿ ಅಚ್ಚುಕಟ್ಟಾಗಿ. ಕರುಣೆನೇ ಇಲ್ಲದೆ ಹೋಯ್ತಲ್ಲ ಅಂತ ಯೋಚಿಸ್ಬೇಕಾದ್ದು. ಆ ಕಂದ ನೋಡಿ, ಯಾರಾದರೂ ಆ ಮಗುನ ಸಾಯಿಸೋಕೆ ಬಂದರೆ ಅಪ್ಪನೇ ಅಂತ ಕೂಗ್ಬೇಕ್ರಿ. ಅಪ್ಪನೇ ಸಾಯಿಸೋಕೆ ನಿಂತ್ರೆ ಏನಂತ ಕೂಗ್ಬೇಕ ಮಗ? ಯಾರೋ ಸಾಯ್ತಾರೆ ಅಪ್ಪ ಅನ್ಬೋದು, ಅಪ್ಪನೇ ಕವಲಿಗೆ ತಳ್ಳುಕೋತ್ ಹೋದ್ರೆ ಯಾರನ್ನು ಕೂಗ್ಬೇಕಾ ಕಂದ? ಎಷ್ಟು ಮಟ್ಟಿಗೆ ಆಯ್ತಾ ಇದೆ ಕ್ರೂರತೆ. ಇದು ಮನುಷ್ಯತ್ವನ ಎಲ್ಲಿಗೆ ಹೋಯ್ತಾ ಇದೆ? ಅದಕ್ಕೆ ಬಂಧುಗಳೇ, ದಯಮಾಡಿ ಮೊಬೈಲ್ ಎಲ್ಲರ ಕೈಲೂ ಬತ್ತಾದ. ಈಗ ಅಕ್ಷರ ಜ್ಞಾನ ಇಲ್ದೇರು ಮೊಬೈಲ್ ಜ್ಞಾನ ಸೂಪರ್ ಬಂದದ. ಈಗ ಮೊಬೈಲ್ ನಂಬರ್ ಹೆಂಗೆ ಹೇಳ್ತಾರೆ ಗೊತ್ತಾ? 1ನೇ ಕ್ಲಾಸು ಓದಿಲ್ಲ, ಚೆನ್ನಾಗಿ ಹೇಳ್ತಾರೆ ನಂಬರ್. ಹೊಡ್ಕೋ ನಂಬರ್ 99 ಅಂತಾರೆ. 9901 ಹಿಂಗೆ ಶುರುವ. ಕನ್ನಡ ಇಂಗ್ಲೀಷು ಎಲ್ಲ ಮಿಕ್ಸಿಂಗ್ ಒಂದು ಕಡೆಯಿಂದ. ಈ ಮೊಬೈಲ್ ಜ್ಞಾನ ಬಂದರೂ ಸರಿ, ಆದರೆ ಒಂದು ಥರದಲ್ಲಿ ತಪ್ಪು. ಹೆಂಗೆ ಅಂದರೆ ಕೆಟ್ಟದ್ದು ನೋಡ್ಬಿಟ್ಟು ತಪ್ಪು ತಿಳ್ಕೊಂಡು ಯಾರೊಬ್ಬ ಪೋಸ್ಟ್ ಆಗ್ತಾನೆ ಆ ಜಾತಿ ಬಗ್ಗೆ, ಧರ್ಮದ ಬಗ್ಗೆ, ಅದು ಯೋಚನೆ ಮಾಡದೆ ಮುಂದುವರಿಸ್ಬಿಡ್ತೀವಲ್ಲ, ಇದು ದೊಡ್ಡ ತಪ್ಪಾಗ್ಬಿಡ್ತದೆ. ಅದಕ್ಕೆ ಸತ್ತ ಮೇಲೆ ಎಲ್ಲರೂ ಒಂದೇ, ಜೈ ಸೋಮಣ್ಣಂಗೆ ನಾವು ನೀವೆಲ್ಲ. ಆ ಕಣ್ಣೀರಿಗೆ ಜಾತಿ ಇಲ್ಲ, ತೋರೋ ಪ್ರೀತಿಗೆ ಜಾತಿ ಇಲ್ಲ. ಮಳವಳ್ಳಿ ರೋಡಲ್ಲಿ ನೀವು ಹೋಗ್ತಿರ್ತೀರಿ, ಆಕ್ಸಿಡೆಂಟ್ ಆಗದೆ, ಒಂದು ಮಗು ಬಿದ್ದು ತಲೆ ಒಳಗೆ ಸತ್ತೋಗದೆ,
ಕಣ್ಣೀರು ಬರಲ್ವೇನ್ರಿ? ಅದು ಯಾವ ಕ್ಯಾಸ್ಟ್ ನೋಡು, ಆಮೇಲೆ ಅಳುಮ ಅಂದಾರೆ ಯಾರ? ಮೊದಲು ಕಣ್ಣೀರು, ಆಮೇಲೆ ಯಾವ ಊರು. ಅದಕ್ಕೆ ದಯಮಾಡಿ ಮನುಷ್ಯತ್ವವುಳ್ಳವರಾಗೋಣ, ಪರಮ ಪೂಜ್ಯರನ್ನ ಹಿರಿಯರನ್ನ ಪ್ರಾತಸ್ಮರಣೆ ನೆನ್ಕೊಳ್ಳೋಣ, ಗುಣವಂತರಾಗೋಣ. ಹಣಕ್ಕಿಂತ ಮಿಗಿಲಾದ್ದು ಗುಣ. ನಮ್ಮ ಗುಣ ಸರಿಯಾಗಿದ್ದರೆ ಹಣ ಹಿಂದೆ ಬರ್ತಾರೆ. ಎಲ್ಲಿಗೋಯ್ಸೋದು ಬಂದೇ ಬರ್ತದೆ. ಖಂಡಿತವಾಗಿ ಜೀವನ ಸುಗಮವಾಗಲಿ. ಅದಕ್ಕೆ ನಾವು ಪುಷ್ಪದ ಮೇಲೆ ಕುಳಿತುಕೊಳ್ಳೋ ಜೇನ್ನೋಣ ಆಗ್ಬಿಡುವ, ತಿಪ್ಪೆ ಮೇಲೆ ಕೂತ್ಕೊಂಡು ನೊಣ ಆಗೋ ಬುದ್ಧಿಯ ಸ್ವಲ್ಪ ಕಡಿಮೆ ಮಾಡಿ ಅವನ್ನೆಲ್ಲ ದೂರ ಇಟ್ಟರೆ ನಮ್ಮ ಬದುಕು ಆನಂದ ಅಜರಾಮರ.